ಭಾರಿ ಗಳಿಸಿದ್ವಿ ಅಂತ ಹೇಳ್ತಾ ಇದ್ವಿ. ಎಲ್ಲ ನೆಲೆಯಲ್ಲೇ ಸಿದ್ದರಾಮಯ್ಯನವರು ಮರುಚಿಂತನೆ ಮಾಡಬೇಕಾಗಿದೆ. ಇಲ್ಲಾಂದ್ರೆ ಓಣಿ ನಾಯಿ, ಬೀದಿ ನಾಯಿ, ಆ ನಾಯಿ, ಈ ನಾಯಿ ಅನ್ನೋದು ನೀವು ಮಾತಾಡಿದ್ದು, ಮಹದೇವಪ್ಪನವ್ರು ಮಾತಾಡಿ ಎಲ್ಲ ರಾಜಕಾರಣ ಹೊಲಸು ಕಳಿಸಿದ್ದು. ಮಗ ನೋಡಿದ್ರೆ 5 ವರ್ಷ ನಮ್ಮ ಅಪ್ಪ CM ಬಂದಿದ್ದು. ಇವೆಲ್ಲರೂ ಇವತ್ತು ನಮ್ಮ ಸಿದ್ದರಾಮಯ್ಯರು, ಸಮಾಜವಾದಿ ಸಿದ್ದರಾಮಯ್ಯರನ್ನ ಇವತ್ತು ತಲೆ ತಗ್ಸೋಂಗೆ ಮಾಡೈತೆ ಅನ್ನೋದ್ರಲ್ಲಿ 2 ಮಾತು ಇಲ್ಲ. ಈ ದಿಶೆಯಲ್ಲಿ ನಮ್ಮ ಸಿದ್ದರಾಮಯ್ಯ ಇನ್ನಷ್ಟು ಚಿಂತನೆ ಮಾಡಬೇಕಾಗ್ಯದ. ಮಾಡಿದರೆ ಭಾಳ ಯೋಗ್ಯ. ಆದರೆ ಅವ್ರಿಗೆ ಬುದ್ಧಿ ಶಕ್ತಿ ಯಾರಿಗದ? ಯಾಕಂದರೆ ಇವತ್ತು ಅವ್ರು ಕುರ್ಚಿಯ ಕನಸಲ್ಲಿ ಮಾತ್ರ ಉಳಿದಿದ್ದಾರೆ. ಕುರ್ಚಿ ದೊಡ್ಡದಲ್ರಿ. 2022 ಅವ್ರು ನೀವು ಬಿಡಲೇಬೇಕು ಅದನ್ನು. ಅದರಲ್ಲಿ 2 ಮಾತೇ ಇಲ್ಲ. ಯಾರಿಗೂ ಶಾಶ್ವತ ಅಲ್ಲ. ನೀವು ಹೇಳ್ತೀರಿ ಅದನ್ನು. ಸ್ವತಃ DK ಶಿವಣ್ಣ ಬುದ್ಧಿವಾದ ಹೇಳಿದ್ದಾರೆ, ಯಾರಿಗೂ ಶಾಶ್ವತ ಇಲ್ಲ ಅಂತೇಳಿ. ಅಂಥವರು ಇವತ್ತು ಅವರು ಕಾಂಪಿಟೇಷನ್ ಮಾಡ್ತಾಯಿದ್ದಾರೆ, ನೀವು ಮಾಡ್ತಾಯಿದ್ದೀರಿ. ಇದು ನಿಮ್ಮ ಕಾರಣದಲ್ಲೇ ಪಕ್ಷ, ಅದು ರಾಹುಲ್ ಗಾಂಧಿ ಪಕ್ಷ ಸಫಾ ಆಗಬಾರ್ದು. ಆದರೆ ಆಗೋದಿಲ್ಲ ಮತ್ತು ಬೇರೆ. ಯಾಕಂದ್ರೆ ಆ ನಾಯಕತ್ವದಲ್ಲಿ ಇವತ್ತು ಒಳ್ಳೆ ಗುರುಗಳು ಕಾಣ್ತಾ ಇದ್ದಾವೆ ಅಂತ ಹೇಳ್ತಾ, ಈ ಜಗಳ ಬೇಕಾ ಸಿದ್ದರಾಮಯ್ಯನವರ? ನಿಮಗೆ ಹೇಳುವಂಥದ್ದು. DK ಶಿವರಿಗಿಂತ ಹೇಳೋ ಪ್ರಶ್ನೆ ಇಲ್ಲ. ಅವ್ರಿಗೆ ಆ ಪ್ರಮಾಣದಲ್ಲಿ ಚಿಂತನೆ ಮಾಡಿದರೆ ಇಲ್ಲೋ ಗೊತ್ತಿಲ್ಲ, ಇತ್ತೀಚೆಗೆ ಮಾಡ್ತಾ ಇರ್ಬೋದು. ಆದರೂ ನಾವು ನಿಮಗೆ ಹೇಳೋದು, ಯಾಕಂದ್ರೆ ಮನಿ ಹಿರಿಯನಿಗೆ ಬುದ್ಧಿ ಹೇಳೋದು ಇವತ್ತು ಅನಿವಾರ್ಯ ಆಗಿದೆ. ನಾವು ಅದಕ್ಕೆ ಹೆಜ್ಜೆ ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ, ಮುಂದೆ ಸಿದ್ದರಾಮಯ್ಯ ಹೇಳ್ತಾರೆ. ಈಗ DK ಶಿವರು ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೋ ಗೊತ್ತಿಲ್ಲ. ಸಿದ್ದರಾಮಯ್ಯರು ಕುರ್ಚಿ ಬಿಟ್ಟು ಕೊಡ್ತಾರೆ ಅಂತ ಹೇಳ್ತಾರೋ ಮತ್ತೆ ಮಾತ್ರ ಗೊತ್ತಿಲ್ಲ. ಬಜೆಟ್ ಮಾತ್ರ ಮಂಡಿಸ್ತಾರಂತ ಅನಿಸ್ತದ. ಮಂಡಿಸ್ರಿ. ಈ ದಿಶೆಯಲ್ಲಿ ಏನಾದ್ರು ಚಿತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣ ಮತ್ತು ಏನೋ ಆರೋಗ್ಯ ಜೊತೆಗೆ ಮಾರ್ಕೆಟ್ ಅಂದರೆ ಪ್ರತಿ ಹಳ್ಳಿಗೂ ಗೋಡಾವನ್ ನಿಮ್ಮ DCC ಬ್ಯಾಂಕ್ ಮೂಲಕ, ನಿಮ್ಮೆಲ್ಲ DCCಗಳ ಮೂಲಕ, ಅಫೆಕ್ಸ್ ಮೂಲಕ ಇದ್ರ ಮಾಡೋಕ್ಕೆ ಸಾಧ್ಯ ಅದ. ಪ್ರತಿ ಹಳ್ಳಿಗೂ ಒಂದು ಗೋಡಾವನ್ ಮಾಡಿಸ್ಬಿಟ್ರಪ್ಪ ಅಂದ್ರೆ ಅಲ್ಲೇ ಶಿಕ್ಷಣ ಫ್ರೀ ಮತ್ತು ಆರೋಗ್ಯ ಫ್ರೀ ಆಯ್ತಂದ್ರೆ ನಿಮ್ಮ ಅಭಿವೃದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ನಿಶ್ಚಿತವಾಗಿಯೂ ಜಗದ ನಂಬರ್ 1 ಸ್ಟೇಟ್ ಆಗ್ತದೆ ಕರ್ನಾಟಕ. ಅದು ತಾನಾಗಿ ಬೆನ್ನ ಹತ್ರ ಉಳಿದವರಿಲ್ಲ ಅಂತ ನನಗೆ ಅನ್ನಿಸ್ತದೆ. ನಿಮಗೆ ಅನ್ನಿಸ್ತದೆ? ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ನಿಲ್ಲಿಸ್ಬೇಡ್ರಿ. 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಯಲ್ಲಿ ಒಂದು ನೀಡೋದು.